ಹಲೋ. ಸರ್ ನಮಸ್ಕಾರ ಸರ್, ನಾಗರಾಜ್ ಅಂತ ಬನ್ನೂರಿಂದ ಪ್ರಜಾವಾಣಿಯವರು, ಪೇಪರ್ನವರು. ಹಾಂ ಸರ್ ಹೇಳಿ. ಸರ್ ಅನಿತಾ ಮೇಡಮ್ ಅವರು ಫೋನ್ ನಂಬರ್ ಸರ್ ಇದು? ಈಗ ಹೌದು, ಹಸ್ಬೆಂಡ್ ನಾನು ಹೇಳಿ. ಸರ್ ಅದೇನೋ ರಾಬರಿ ಆಯ್ತು ಅಂತಂದ್ರು ನಿಮ್ಮ ಫ್ಯಾಮಿಲಿಗೆ. ಹೌದು ನಿನ್ನೆ ಏನ್ ಸರ್ ಅದು ಮಾಹಿತಿ, ಅದು ಯಾವ ತರ ಆಯ್ತು ಸರ್, ಅವರು ಉಪ್ಲಿಗೆರೆ ಬೆಟ್ಟಕ್ಕೆ ಹೋಗಿದ್ರು, ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ. ಯಾರು? ನನ್ನ ಹೆಂಡತಿ ಮತ್ತೆ ಅವರ ಸ್ನೇಹಿತರು, ಅಂದ್ರೆ ಅವ್ರ ಫ್ರೆಂಡು. ಎಲ್ಲ ಹೆಣ್ಮಕ್ಳಾ? ಎಲ್ರು ಹೆಣ್ಮಕ್ಳೆ. ಅವ್ರು ಮುಗಿಸ್ಕೊಂಡು ಸೋಮನಾಥ್ಪುರಕ್ಕೆ ಬ್ಯಾಕ್ ಸೈಡ್ ಇಂದ, ಅಂದ್ರೆ ಕೇತಪುರದಿಂದ ಹತ್ರ ಆಗುತ್ತೆ ಅಂತಂತ ಯಾರೋ ಹೇಳವ್ರೆ ಅಲ್ಲಿ ಕೇಳಿದಾಗ ಅಡ್ರೆಸ್ ನ. ಸೋಮನಾಥ್ಪುರ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಅವರು ಬ್ಯಾಕ್ ಸೈಡ್ ಇಂದ ಹೊರಟವ್ರೆ. ಅಲ್ಲಿ ಯಾವ ರೂಟು? ಅದೇ ಹಿಂದಗಡೆಯಿಂದ ಹೋಗುತ್ತಲ್ಲ, ಬೆಟ್ಟದ ಹಿಂಭಾಗದ ರೋಡು ಕೇತಪುರಕ್ಕೆ. ಆ ರೋಡಲ್ಲಿ ಬರ್ಬೇಕಾದ್ರೆ ಇಟಿಗೆ ಗೂಡಿ ಇದೆಯಲ್ಲ, ಪಕ್ಕದಲ್ಲಿ ಮಾವನ್ ತೋಪಿದೆ. ಅಲ್ಲಿ ಮಾವನ್ ಕೈಗಳು ಕೀಳೋಣ ಅಂದ್ಬಿಟ್ಟು ಅವಳ ಫ್ರೆಂಡು ಕೆಳಕ್ ಇಳ್ದವಳೆ. ಕೆಳಕ್ ಇಳ್ದಾಗ ಇವರು ಮೇನ್ ರೋಡ್ ಅಲ್ಲಿ ನನ್ನ ಹೆಂಡತಿ ನಿಂತಿಲ್ದಂತೆ. ಅನಿತಾ ಅಂತ. ಅವಳ ಫ್ರೆಂಡ್ ಹೆಸರು ನಮಿತಾ ಅಂತ. ಅವಳು ಕೆಳಗಡೆ ಇಳಿದವಳಲ್ಲ, ಆಲ್ರೆಡಿ ಅವರು ಟೈರ್ದು ಏರು ಕಡಿಮೆ ಮಾಡಿದ್ರಂತೆ. ಯಾರು? ಅಲ್ಲಿ ಚೈನ್ ಕಿತ್ಕೊಂಡು ಹೋದ್ರಲ್ಲ ಅವರು. ಎಲ್ಲಿವರು ಅಂತ ನಿಮ್ಗೆ ಅನುಮಾನ? ಗೊತ್ತಿಲ್ಲ ಸರ್, ಯಾರು ಏನು ಎತ್ತ ಗೊತ್ತಿಲ್ಲ ನಮ್ಗೆ. ಕಾರಲ್ಲಿ ನಿಲ್ಸಿದ್ರಿ ಅವರು? ಕಾರಲ್ಲ, ಬೈಕ್ ಸರ್. ಬೈಕಲ್ಲಿ ಹೋಗಿದ್ದ? ಬೈಕಲ್ಲಿ ಹೋಗಿದ್ದು. ಇವ್ರು ಅನ್ಬೇಕು. ನಮ್ದು ಆಕ್ಸಿಸ್. ಅವ್ರು ಕಿತ್ಕೊಂಡು ಹೋದವ್ರದ್ದು TVS ಕಂಪ್ನಿ ಎಂಟಾರ್ಕ್ ಅಂತ ಬರುತ್ತೆ, ಆ ಗಾಡಿಗೆ. ಓಕೆ ಓಕೆ. ಯಾರಿಗೆ, ಯಾವ ಗಾಡಿಗೆ ಏರ್ ಕಮ್ಮಿ ಮಾಡಿದ್ದು? ನಿಮ್ಮ ಮಿಸಸ್ ಗಾಡಿಗೆ? ಮಿಸಸ್ ಗಾಡಿಗೆ ಏರ್ ಕಡಿಮೆ ಮಾಡಿ, ಅಂದ್ರೆ ಅವರು ಈ ಕಡೆಯಿಂದ ಹೋಗ್ಬೇಕಾದ್ರೆ ಬೆಟ್ಟದಲ್ಲಿ ಇವ್ರು ಹೋದ ತಕ್ಷಣನೇ ನೋಡಿದಾರೆ. ನೋಡಿದಾಗ ಎಲ್ಲ ಹೆಣ್ಮಕ್ಳೆ ಮತ್ತೆ ಚಿಕ್ಕ ಮಕ್ಳು ಹೋಗಿದ್ದು. ಬೆಟ್ಟದ ಮೇಲಕ್ಕೆ ಎತ್ತಿಲ್ಲ ಅವರು, ಕೆಳಗಡೆ ವೇಟ್ ಮಾಡ್ತಿದ್ರು ಅನ್ಸುತ್ತೆ ಇವ್ರಿಗೆ. ಬರೋಷ್ಟ್ರಲ್ಲಿ ಏರ್ ಕಡಿಮೆ ಆಗಿತ್ತಂತೆ. ಅವ್ರು ಅಲ್ಲೇ ಕೂತಿದ್ದನ್ನ ಚಿಕ್ಕ ಮಕ್ಳು ನೋಡಿದಾರೆ, ಅವ್ರನ್ನ ಮಾತಾಡ್ಸಿದಾರಂತೆ. ಅವರು ಬೆಟ್ಟಕ್ಕೆ ಹೋಯ್ತಿದಾರ ಅಂತ. ಹೌದು ಅಂತಂದ ಎಲ್ಲ ಆಗೈತೆ. ಮತ್ತೆ ಅವ್ರನ್ನೇ ಹಿಂದಗಡೆ ಹಿಂಬಾಲಿಸ್ಕೊ ಬಂದು ಇವ್ರು ಮಾವನ್ ತೋಪ ಹತ್ರ ನಿಲ್ಸಿರೋದು ಅವ್ರಿಗೆ ಅಡ್ವಾಂಟೇಜ್ ಆಗೈತೆ. ನಿಲ್ಸಿಲ್ಲ ಅಂದ್ರೆ ಪ್ರಾಬ್ಲಮ್ ಐತರ್ ನಿಲ್ವೇನೋ. ನಿಲ್ಸಿದ ತಕ್ಷಣ ಅವ್ರು ಬಂದು ಅಲ್ಲಿ ಏರ್ ಕಡಿಮೆ ಆಗೈತೆ ನೋಡಿ ಅಂತ ಹೇಳಿದಾಗ ಇವ್ರು ಏನ್ ಕಡಿಮೆ ಆಗಿಲ್ಲ ಹೋಗಿ ಅಂತ ಹೇಳವ್ರೆ. ಅದ್ ಹೇಳಿ ಕೂಡ ಅದಾದ್ಮೇಲೆ ನೋಡಿ ಅಲ್ಲಿ ಮುಳ್ ಚುಚ್ಚೈತೆ ಅಂತ ಅಂದವ್ರೆ. ಮುಳ್ ಚುಚ್ಚಿ ಅವ್ರೆ ಹುಡುಗರು ಮುಳ್ ಚುಚ್ಚಿದ್ಯಾ ಅಂತ ಇವ್ಳು ಬಗ್ಗವಳೆ ಅಷ್ಟೇ. ಬಗ್ಗದ ತಕ್ಷಣ ಕತ್ ಸಹಿತ ಕಿತ್ಕೊಂಡು ಎಳ್ಕೊಂಡು ಅದು ಚೈನ್ ಕಿತ್ಕೊಂಡು ಹೋಗಿರೋದು. ಎಷ್ಟು ಗ್ರಾಮ್ ಸರ್ ಅದು? ಟೋಟಲ್ 45 ಗ್ರಾಮ್ ಇತ್ತು ಸರ್. ನಿಮ್ ಮಿಸ್ಸಸ್ ಒಬ್ಬರದೇ ಆ ತರ ಮಾಡಿರೋದು? ಹೌದು, ಒಬ್ರಿಗೇನೆ. ಓಕೆ ಸರ್, ನಿಮ್ ಮಿಸ್ಸಸ್ ಜೊತೆ ಬಂದಿರಲ್ಲ, ಅವರೆಲ್ಲ ಯಾವ ಊರವರು? ಅವರು ಆಕ್ಚುಲಿ ನರಸೀಪುರನೇ, ಹುಣಸೂರು ಮದುವೆ ಆಗಿದ್ದಾರೆ. ಓಕೆ ಓಕೆ. ಅಂದ್ರೆ ಒಬ್ಳೇನೆ ಬಂದಿದ್ದು. ಅವ್ರ ಇಬ್ರು ಮಕ್ಳು, ಹೆಣ್ಮಕ್ಳು. ನನ್ನ ಹೆಂಡತಿ ಜೊತೆಲಿ ನನ್ ಮಗಳು ಹೋಗಿದ್ಲು. ಎಲ್ಲ ಮಕ್ಳು ಚಿಕ್ಕ ಮಕ್ಳೆ. ಓಕೆ. ಅವ್ರ ಹೆಸರು ಏನ್ ಸರ್, ಜೊತೆಲಿ ಹೋಗಿದ್ರಲ್ಲ ಅವ್ರ ಹೆಸರು? ನಮಿತಾ ಅಂತ. ಅವ್ರೆಲ್ಲೇ ನರಸೀಪುರದವ್ರಾ? ನರಸೀಪುರಕ್ಕೆ ಈಗ ಬೇಸಿಗೆ ರಜೆ ಆಯ್ತಲ್ಲ, ತಾಯಿ ಮನೆ ಬಂದಿದ್ರು ಅವರು. ಸರ್ ಗೊತ್ತಾಯ್ತು, ಸ್ವತಃ ನರಸೀಪುರದವ್ರು ಅವ್ರ ತಾಯಿ ಮನೆ? ಹೌದು. ಓಕೆ. ಆಮೇಲೆ ನಂತರ ಏನಾಯ್ತು? ನಂತರ ನಾವೇನ್ ಮಾಡಿದ್ವಿ, ಅಲ್ಲಿ ಪಕ್ಕದಲ್ಲಿ ಎಲ್ಲ ಜನ ಸೇರ್ಕೊಂಡ್ರು. ಇವಳು ನನಗ್ ಫೋನ್ ಮಾಡಿದ್ಲು. ನಾನು ನರಸೀಪುರದಲ್ಲಿ ಇದ್ದೆ. ಇಮಿಡಿಯೇಟ್ ಹೋದೆ. ನರಸೀಪುರದ ಇದ್ರಾ? ಇಲ್ಲ, ನಾನು ಹೋಗಿರ್ಲಿಲ್ಲ. ನಾನು ನಂದು ಮೊಬೈಲ್ ಶಾಪ್ ಇದೆ. ಸ್ವಂತ ಎಲ್ಲಿ ಸರ್ ತಾವು? ನಮ್ ನಿಲ್ಸೋಗೆ. ನಿಲ್ಸೋಗ್ಯವರಾ? ನಿಲ್ಸೋಗೆ ಊರು. ಹೌದು. ಓಕೆ ಓಕೆ. ಇವಳು ಫೋನ್ ಮಾಡಿದ್ಮೇಲೆ ಇಮಿಡಿಯೇಟ್ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಜನ ಎಲ್ಲ ಸೇರ್ಕೊಂಡಿದ್ರು. ಆಕ್ಚುಲ್ ಆಗಿ ನಮ್ಮ ಹುಡುಗಿ ಇದ್ಲಲ್ಲ ನಮಿತಾ, ಅವಳು ಅವ್ರನ್ನ ಫಾಲೋ ಮಾಡ್ಕೊಂಡು, ಅಂದ್ರೆ ಇವಳು ಕಿತ್ಕೊಂಡು ಓಡಿದ ತಕ್ಷಣ ತೋಟದಿಂದ ಓಡ್ ಬಂದವಳೆ. ಓಡ್ ಬಂದ ತಕ್ಷಣ ಇವ್ರ ಬೈಕಲ್ಲಿ, ಅವಳ ಬೈಕಲ್ಲಿ ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗವಳೆ. ಅವರು ತಪ್ಪಿಸ್ಕೊಬಿಟ್ಟಿದ್ರು. ಯಾವ್ದೋ ಕಾಡ್ಗೆ ಹೋಗಿ ಕೂತ್ಬಿಟ್ಟವ್ರೆ. ಅಂದ್ರೆ ಎಲ್ಲಿಗೆ ಹೋಗೋರೆ ಗೊತ್ತಾಗಿಲ್ಲ ಅವ್ರಿಗೆ. ಅವ್ರ ಹಿಂದೆ ಓಡ್ಸಂಗ್ ಹೋಗೋರೆ. ನಾನೇನ್ ಮಾಡಿದೆ, ಇಮಿಡಿಯೇಟ್ ಬಂತಿದಂಗೆ ಅವ್ರು ಫೋನ್ ಮಾಡಿದ್ರು, ನಮ್ಗೆ ಇಲ್ಲಿ ದಾರಿ ಗೊತ್ತಾಯ್ತಿಲ್ಲ ಅಂತ. ಎಲ್ಲ ಹರ್ಚ್ಕೊಂಡು ಅಳ್ತಾವ್ರೆ ಅವರು. ಇವಳು ಮಾತ್ರ ಅಲ್ಲೇ ಎಲ್ಲಿ ಉಕ್ಲಿಗೆರೆ ಬೆಟ್ಟದ ಹತ್ರನೇ ಇದ್ಲು. ನಿಮ್ ಮಿಸ್ಸಸ್? ಮಿಸಸ್. ಸರಿ ಆಯ್ತು, ನೀನ್ ಆನ್ ದ ವೇ ಬರ್ತಾರೆ, ನಾನ್ ಬರ್ತೀನಿ ಅಂತ ಅಂದ್ಬಿಟ್ಟು ಉಕ್ಲಿಗೆರೆ ಹತ್ರ ಹೋದೆ. ಚಿಕ್ಕಲಕ್ಷ್ಮೀಪುರದ ಹತ್ರ ಆಗ ಅವಳು ಬಂದಿದ್ಲು. ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದೆ. ಇವ್ರು ನುಡ್ಕದೇ ಆಗೋಯ್ತು, ನಮ್ಗೆ ಒಂದ್ ಅರ್ಧ ಗಂಟೆ ಟೈಮ್ ಆಗೋಯ್ತು. ಚಿಕ್ಕ ಮಕ್ಳು ಜೊತೆಲಿ ಹತ್ತಿಸ್ಕೊಂಡು ಅವ್ರು ಚೇಂಜ್ ಮಾಡಕ್ ಹೋಗವಳೆ. ಅವಾಗ ಅದೆಲ್ಲ ಯಾರೋ ಕುರಿಕಾಯಿ ಅವರು ಕರ್ಕ ಬಂದಿದ್ದಾರೆ. ಕರ್ಕ ಬಂದು ಉಕ್ಲಿಗೆರೆ ಬೆಟ್ಟದ ಹತ್ರ ಕರ್ಕ ಬಂದಾಗ ಅಲ್ಲಿ ಜನ ಎಲ್ಲ ಸೇರ್ಕೊಂಡಾಗ ಇಟಿಗೆಗೂಡಲ್ಲಿ ಏನೋ CC ಕ್ಯಾಮ್ರಾ ಐತೆ ಅಂತಂದ್ರು. ಅಲ್ಲಿ ಚೆಕ್ ಮಾಡ್ಸಿದ್ವಿ, ಏನು ಸಿಗ್ಲಿಲ್ಲ.
ಆಮೇಲೆ ಏನ್ ಮಾಡಿದ್ರು, ಇದು ಸೋಮನಾಥ್ಪುರಕ್ಕೆ ಬರುತ್ತೆ, ಸೋಮನಾಥ್ಪುರದಲ್ಲಿ ಕಂಪ್ಲೇಂಟ್ ಕೊಡಿ ಅಂತಂದ್ರು. ಅಲ್ಲಿ ಸ್ಟೇಷನ್ ಕ್ಲೋಸ್ ಆಗಿರೋದು ನಮಗ್ ಗೊತ್ತಿಲ್ಲ. ಆಗೇನ್ ಮಾಡಿದ್ವಿ, ಸೋಮನಾಥ್ಪುರಕ್ಕೆ ಹೋಗ್ಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ವಿ, ಅಲ್ಲಿ ಇರ್ಲಿಲ್ಲ. ಆಮೇಲೆ 112ಗೆ ಕಾಲ್ ಮಾಡಿದೆ. 112 ಕಾಲ್ ಮಾಡಿದಾಗ ಅವ್ರು ಬಂದ್ರು. ಬಂದ್ಮೇಲೆ ಮತ್ತೆ ಸ್ಥಳ ಮಾಜರ್ ಮಾಡಿದ್ರು. ಅವ್ರ ಹಿಂಗೆಲ್ಲ ಅಂತ ಆದ್ಮೇಲೆ ಬನ್ನೂರ್ಗೆ ಅವರೇ ಇನ್ಫಾರ್ಮ್ ಮಾಡಿದ್ರು. ಬನ್ನೂರ್ಗೆ ಕಂಪ್ಲೇಂಟ್ ಕೊಡಿ ಅಂತಂದ್ರು. ಬನ್ನೂರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಮೇಲೆ ಅಲ್ಲಿಂದ ಪೊಲೀಸ್ನವ್ರು ಬಂದ್ರು. ಸ್ಥಳ ಮಾಜರ್ ಮಾಡಿ ನೀವು ಹೋಗ್ಬಿಟ್ಟು FIR ಮಾಡಿಸಿ, ನಾವು ಊರ ಒಳಗಡೆ ಹೋಗ್ಬಿಟ್ಟು ವಿಚಾರಿಸ್ತೀವಿ, ಅಲ್ಲೇನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ಹೋದ್ರು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ FIR ಮಾಡ್ಸಿದ್ವಿ ಸರ್. ಎಷ್ಟ್ ಜನ ಬಂದಿದ್ರು ಸರ್ ಬೈಕಲ್ಲಿ ರಾಬರಿ ಮಾಡಕ್ಕೆ? ಇಬ್ರು ಸರ್. ಒಬ್ರು 25 ವರ್ಷ ಅಂತೆ, ಒಂದ್ ಸ್ವಲ್ಪ ವೈಟ್ ಗಿದ್ನಂತೆ. ಕಿತ್ಕೊಂಡು ಹೋದ್ನಲ್ಲ, ಅವನು ಸ್ವಲ್ಪ ದಪ್ಪಕ್ಕಿದ್ನಂತೆ. ಅವನು ಒಂದ್ 30 ರಿಂದ 35 ವರ್ಷದ ಒಳಗಡೆ, ಬ್ಲ್ಯಾಕ್ ಅಂತೆ, ಅವನು ಕಪ್ ಕಲರ್ ಇದ್ನಂತೆ. ಕನ್ನಡ ಚೆನ್ನಾಗ್ ಮಾತಾಡ್ತಿದ್ರಂತೆ. ತಮಿಳಿಯನ್ಸ್ ಅಲ್ಲ ಅವರು, ಸಾರಿ ಮುಸ್ಲಿಮ್ಸ್ ಅಲ್ಲ. ನಾನ್ ಮುಸ್ಲಿಮ್ಸ್ ಅಂತ ಕೇಳಿ ಅವ್ರನ್ನ, ಇಲ್ಲ ಲೋಕಲ್ ಭಾಷೆನೇ ಮಾತಾಡ್ತಾ ಇದ್ರು ಅವರು. ಅಂದ್ರೆ ಅಲ್ಲೇ ಅಕ್ಕಪಕ್ಕ ಹಳ್ಳಿ ಭಾಷೆ ಮಾತಾಡ್ತಾರಲ್ಲ, ಆ ತರನೇ ಮಾತಾಡ್ತಿದ್ರು. ಆಮೇಲೆ ನಿಮ್ಗೆ ಯಾರನ್ನ ಅನುಮಾನ ಇದೆ ಸರ್? ಸರ್ ಇಲ್ಲ ಸರ್. ನರಸೀಪುರ ಭಾಗದಲ್ಲಿ ಆ ತರದವ್ರು ಯಾರನ್ನ ನಿಮ್ನ ಹಿಂಬಾಲಿಸಿ ಮಾಡ್ತಿದ್ದು, ಆ ತರ ಏನಾನ ಫಾಲೋ ಮಾಡ್ತಿದ್ದವ್ರು? ಇಲ್ಲ ಇಲ್ಲ ಸರ್, ಆ ತರದ್ ಯಾವ್ದು ಇಲ್ಲ. ನಮ್ಗೆ ಆ ತರ ಡೌಟ್ ಇದ್ದಿದ್ರೆ ನಾನು ನೆನ್ನೆ ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿವೆ. ಅವರು ಹೊಸ ವ್ಯಕ್ತಿಗಳೇ. ನಮ್ ಮನೆಯವರು ಈಗ ನಮ್ ಜೊತೆಲಿ ಎಲ್ಲ ಓಡಾಡ್ತಾರಲ್ವ, ಗೊತ್ತಿರುತ್ತೆ. ಅದ್ರಿಂದ ಅಲ್ಲಿ ಕೇಳಿದಾಗ ಇಲ್ಲ ಅವರು ಹೊಸಬ್ರು, ಬಟ್ ಇಲ್ಲಿ ಲೋಕಲ್ ಅವರು ಇರ್ಬೇಕು ಅವರು ಅಂತ ಅವರು. ಎಲ್ಲಿ ಲೋಕಲ್ ಅವರು? ಅದೇ ಹುಕ್ಲಿಗೆರೆ ಅಕ್ಕಪಕ್ಕ ಒಂದಷ್ಟು ಊರು ಒಳಗಡೆನೆ ಇರ್ಬೇಕು, ಆ ಭಾಷೆನೆ ಮಾತಾಡ್ತಿದ್ದಿದ್ದು ಅವರು ಅಂತ ಅವ್ರು ಹೇಳ್ತಾರೆ. ಯಾವ ತರ ಮಾತಾಡ್ತಿರಂತೆ ಭಾಷೆ ಅದು? ಅಂದ್ರೆ ಅದೇ ಹುಕ್ಲಿಗೆರೆಯಲ್ಲಿ ನಾವ್ ಮಾತಾಡ್ತೀವಲ್ಲ ಸರ್, ಇದೇ ತರ ಮಾತಾಡ್ತೀವಿ. ಆ ತರ ಹೀಗೆ ಮಾತಾಡ್ತಿದ್ರಂತೆ. ನೋಡಿ ನಿಮ್ದು ಪಂಚರ್ ಆಗಿದೆ, ಮತ್ತೆ ದೇವಸ್ಥಾನದ ಹತ್ರ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಹಾಗೆ ಹೀಗೆ ಅಂತ ಇಷ್ಟೆಲ್ಲ ಹಿಂಗೆಲ್ಲ ಮಾಡ್ತಾ ಇದ್ರಂತೆ. ಇವ್ರೇನ್ ತಲೆ ಕೆಡ್ಸ್ಕೊಂಡಿಲ್ಲ, ಮಾಮೂಲಿ ಕೂರ್ಗತಾರಲ್ಲ ಹುಡುಗರು ಅಂತ ಅಂದ್ಬಿಟ್ಟು ಅಂದವ್ರೆ. ಎಷ್ಟು ಗ್ರಾಮ್ ಸರ್ ಅದು? ಎಷ್ಟು ಬೆಲೆ ಬಾಳುತ್ತೆ ಸರ್ ಅದು ಚಿನ್ನ? ಸರ್ ಆಮೇಲೆ ಇಲ್ಲೇ ಹೂ ಮಾರೋರು ಅಂತಾನು ಅಂದ್ರಂತೆ ಅವರು. ಕೊಡ್ತೀನಿ ನೋಡಿ ಸರ್ ಅವ್ರ ಜೊತೆ. ಕೊಡಿ. ಹಲೋ ಅಮ್ಮ ನಮಸ್ಕಾರ. ಅನಿತಾ ಅವರಾ? ನಮಸ್ಕಾರ. ಸರ್ ಆಯ್ತು, ಎಲ್ಲ ಮಾಹಿತಿ ಹೇಳಿದ್ರಮ್ಮ. ಮತ್ತೆ ಏನೇನ್ ಹೇಳ್ತೀರಮ್ಮ ಮಾಹಿತಿ ಅದ್ರ ಬಗ್ಗೆ? ಸರ್ ಅದೇ ನಾವ್ ಇಲ್ಲೇ ಹೂವೆಲ್ಲ ಮಾರ್ತೀವಿ, ವಾರಕ್ಕೆ 2 ಸಲ 3 ಸಲ ನಾವ್ ಇಲ್ಲಿ ಅವ್ರೆ ಹತ್ರದವ್ರೆ ಅಂತ ಅಂದ್ರು. ಯಾಕಮ್ಮ ಅಂತ ಹೇಳಿದ್ರು? ನಾವ್ ಹೋದ್ವಲ್ಲ ಸರ್, ಗಾಡಿ ನಿಲ್ಸಿದ್ವಲ್ಲ ದೇವಸ್ಥಾನದ ಹತ್ರ, ಪಾರ್ಕ್ ಮಾಡಿದ್ವಲ್ಲ. ನಾವ್ ಪಾರ್ಕ್ ಮಾಡಿದಾಗ ಅವ್ರು ನಮ್ ಹಿಂದೆ ಬಂದ್ ಪಾರ್ಕ್ ಮಾಡಿದ್ರು ಗಾಡಿನ. ನಾವೇನ್ ಅನ್ಕೊಂಡು ಯಾರೋ ದೇವಸ್ಥಾನಕ್ ಬಂದಿರೋರೇನೋ ಅಂತ ಅನ್ಕೊಂಡ್ ನಾವ್ ಒಬ್ರು ಅಜ್ಜ ಕೂತಿತ್ತು ಅಲ್ಲಿ, ಅದೇ ಭಿಕ್ಷೆ ಬೇಡ್ತಾರಲ್ಲ ಅವ್ರು ಕೂತಿದ್ರು. ಅವ್ರ ಹತ್ರ ಯಾರು ಜನ ಇರ್ಲಿಲ್ವಲ್ಲ, ಓಪನ್ ಇದ್ಯಾ ಇಲ್ವಾ? ಸುಮಾರು ಒಂದ್ 11:45 ಸರ್. ಜನ ಇಬ್ರು ಹುಡ್ಗಿ ಮೇಲ್ಗಡೆ ಇದ್ರು. ಬೆಟ್ಟ ನಾವ್ ದೇವಸ್ಥಾನ ಏನೋ ಓಪನ್ ಇಲ್ಲ ಅಂದ್ರೆ ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅಜ್ಜ ಕೂತಿತ್ತಲ್ಲ, ಅಜ್ಜನ್ ಕೇಳಿದ್ವಿ. ಹೋಗಿದ್ವಿ ದೇವಸ್ಥಾನಕ್ ಹೋಗಿ ನಾವ್ ಕೆಳಕ್ ಇಳ್ದಾಗ 1 ಗಂಟೆ. ಯಾರು ಹುಡುಗ್ರು ಅಲ್ಲಿ ಇರ್ಲಿಲ್ಲ, ನಾವ್ ಬಂದಾಗ ಅಲ್ಲಿ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಯಾರು ಇರ್ಲಿಲ್ಲ, ನಾವ್ ಮಾತಾಡಿಸಿದವ್ರು ಯಾರು ಇರ್ಲಿಲ್ಲ. ಅಂದ್ರೆ ನಾವ್ ಮುಂದೆ ಪಾಸ್ ಆಗಿ ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕ್ರು ಏನ್ ಹೇಳಿದ್ರು, ನೀವು ಇವಳು ಹುಣಸೂರ್ಗ್ ಮದ್ವೆ ಆಗಿರೋದು ಅಂತ ಎಲ್ಲಾ ಅರ್ಚಕ್ರ ಜೊತೆ ಹೇಳ್ದಾಗ, ಹಂಗಿದ್ರೆ ಸೋಮನಾಥ್ಪುರ ನೋಡ್ಕೊಂಡ್ ಹೋಗಿ ಅಂತಂದ್ರು. ನಾನ್ ನೋಡಿದೀನಿ ಅಂತ ನಾನ್ ಅಂದೆ. ನಾನ್ ನೋಡಿಲ್ಲ ಕಣೆ, ಹೋಗೋಣ ಅಂತಂದ್ರು. ಅವ್ರಂದ್ರು ನೀವ್ ಕೇತಪುರ ರೋಡಲ್ಲಿ ಹೊಟ್ಟೋಗ್ಬಿಡಿ, ಹತ್ರ ಆಗುತ್ತೆ, ಬೇಗ ರೋಡು ಚೆನ್ನಾಗೈತೆ ನಿಮ್ಗೆ, ಬೇಗ ಹೋಗ್ಬೋದು ಅಂತ ಹೇಳಿದ್ರು. 1-2 ಕಿಲೋಮೀಟರ್ ಅಷ್ಟೇ. ನಾವ್ ಈ ಕಡೆಯಿಂದ ಬರ್ಬೇಕಾದ್ರೆ ML ಉಂಡಿ ಕಡೆಯಿಂದ ಬಂದ್ವಿ. ಹೋಗ್ಬೇಕಾದ್ರೆ ಕೇತಪುರ ಅಂದ್ರೆ ದೇವಸ್ಥಾನದಿಂದ ಒಂದ್ ಅರ್ಧ ಕಿಲೋಮೀಟರ್ ದೂರದಲ್ಲೇ ಆಗಿದ್ದು. ತುಂಬಾ ಮುಂದೇನು ಹೋಗಿಲ್ಲ ನಾವು. ಲೋಕಲ್ ಅವರೇ ಹುಡುಗರು ಅನ್ಸುತ್ತಾ? ಹೌದು, ಲೋಕಲ್ ಅವ್ರೆ. ನಾವು ಹೂ ಮಾರೋರು, ನಾವ್ ಇಲ್ಲೇ ವಾರಕ್ಕೆ 2 ಸಲ ಇದ್ ಮಾಡ್ತೀವಿ ಅಂತ ಯಾರು ಆ ರೀತಿ ಹೇಳಲ್ಲ. ಮೋಸ್ಟ್ಲಿ ಎಲ್ಲ ನಿಮ್ ಡೈವರ್ಟ್ ಮಾಡಕ್ಕೆಲ್ಲ ಈ ಮಾಹಿತಿ ಕೊಡ್ತೀರಾ? ಆಮೇಲೆ ಇವಳು ಮಾವನ್ ತೋಪ ಹತ್ರ ನಾವ್ ಮುಂದೆ ಹೋಗಿದ್ವಿ ಒಂದ್ ಸ್ವಲ್ಪ. ಇವಳು ಸ್ವಲ್ಪ ನಿಧಾನಕ್ ಬತ್ತಿದ್ಲು, ನಾನ್ ಮುಂದೆ ಸ್ಪೀಡ್ ಆಗಿ ಹೋದೆ. ಅವಳು ನನ್ ಹಿಂದೆ ಬರ್ತಿದ್ಯಾಕ್ ಸ್ಲೋ ಮಾಡಿದ್ಲು ಅಂತ ನಾನ್ ಸ್ಲೋ ಮಾಡ್ದೆ. ನಾನ್ ಮುಂದೆ ಹೋಗಿ ಇವಳು ಮಾವನ್ ಕೈ ಕೀಳಕ್ ನಿಲ್ಸಿದ್. ನಾನ್ ಬೇಡ ಬಾ ಹೊರಟ್ಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳ್ದೆ. ಇವಳು ಹಿಂದಕ್ಕೆ ಅವಳು ಬರ್ಲೇ ಇಲ್ಲ. ನಾನ್ 2 ಕಿತ್ಕತೀನಿ. ಆಗ ನಾನ್ ಗಾಡಿ ಹಿಂದೆ ತಿರ್ಗಿಸ್ಕೊಂಡ್ ಬಂದೆ.
ತಿರ್ಗಿಸ್ಕೊಂಡ್ ಬಂದ ಮೇಲೆ ಇವಳು ಮಾವನ್ ತೋಪೊಳಕ್ ಇನ್ನು ಇಳ್ದಿರ್ಲಿಲ್ಲ. ಕೆಳಕ್ ಇಳಿದ ತಕ್ಷಣ ಒಬ್ಬ ಬಂದ. ಮಾವನ್ ತೋಟ ನಮ್ದು, ನಾವು ವಹಿಸ್ಕೊಂಡಿದೀವಿ ಹಣ್ಣುನ, ನೀವ್ ಕೀಳ್ಬೇಡಿ ಅಂತ. ನಾನ್ ಅವಾಗ ಇವಳನ್ನ ಕರ್ದೆ, ಲೇ ಅವ್ರದಂತೆ ತೋಟ, ನಡಿ ಹೊರಟ್ಬಿಡೋಣ, ಬೇಡ ಬೇಡ ಅಂತ ಹೇಳ್ದೆ. ನನ್ ಫ್ರೆಂಡ್ ಏನ್ ಮಾಡಿದ್ಲು, ಅಣ್ಣ ಎರಡ್ ಕಿತ್ಕೋತೀವಿ ಅಣ್ಣ, ನಮ್ಗೇನ್ ಹಣ್ಣೇನ್ ಜಾಸ್ತಿ ಬೇಡ, ಎರಡ್ ಕಿತ್ಕೋತೀನಿ ಅಣ್ಣ ಅಂದಾಗ, ಆಯ್ತು ಕಿತ್ಕೊಳ್ಳಿ ಅಂತ ಹೇಳ್ದು. ಆ ಹುಡ್ಗ ಮೇಲೆ ರೋಡಲ್ಲೇ ನಿಂತ್ಕೊಂಡ. ನಾನೇನ್ ಮಾಡಿದೆ, ತೋಟದಿಂದ ಗೇಟ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಮುಂದೆ ಬಂದೆ. ಗೇಟ್ ಬಾಗ್ಲಾಕಿದ್ರಿಂದ ಅವಳು ಬೇಲಿ ಹಾರದ್ಲು, ತಂತಿ ಬೇಲಿ ಹಾರದ್ಲು. ನಾನ್ ತಂತಿ ಬೇಲಿ ನೆಗಿಲಿಲ್ಲ, ಅಲ್ಲೇ ನಿಂತ್ಕೊಂಡೆ. ಅವಾಗ ಹತ್ತತ್ರಕ್ಕೆ ಬರ್ತಾ ಇದ್ದ ಅವನು. ಏನಕ್ ಬರ್ತಾ ಇದೀರಾ ಅಂತ. ಇನ್ನೊಬ್ಬ ಬಂದ ಸ್ಕೂಟರ್ ತಗೊಂಡು. ಅವನು ಈ ಗಾಡಿ ಇಳಿದ್ಬಿಟ್ಟು ಹತ್ತತ್ರಕ್ ಬಂದಾಗ, ಗಾಡಿ ಏರ್ ಕಡಿಮೆ ಐತೆ, ಇಲ್ಲ ಬಿಡಿ ಮುಂದೆ ಎಲ್ಲರೂ ಏರ್ ಇಡ್ಸ್ಕೊಂತೀವಿ, ಏನಿಲ್ಲ ಬಿಡಿ ಅಂತ ಅಂದೆ. ಅವಾಗ ಅವ್ನ ಹತ್ರನೇ ಬಂದ. ಏನಕ್ ಬರ್ತಾವನೆ ಅನ್ಬಿಟ್ಟು ನಾನು ಹಿಂದೆನೆ ಸ್ವಲ್ಪ ಹೋದೆ. ಅವಾಗ ಅವನು, ಇಲ್ಲಿ ನೋಡಿ ಮುಳ್ ಚುಚ್ಚೈತೆ ಅಂದ. ಮುಳ್ ಚುಚ್ಚೈತೆ ಎಲ್ಲಿ ಅನ್ಬಿಟ್ಟು ನಿಂತ್ಕೊಂಡೆ ನೋಡ್ದೆ. ಮುಳ್ ಚುಚ್ಚೈತೆ ಅಂತಂದ. ಆಮೇಲೆ ಆ ಗಾಡಿ ಟೈರ್ ಹತ್ರಕ್ಕೆ ಬಂದ. ಟೈರ್ ಹತ್ರಕ್ ಬಂದವನು ಏನ್ ಮಾಡ್ದ, ಮುಳ್ ಚುಚ್ಚೈತೆ ನೋಡಿ ಇಲ್ಲಿ ಅಂತಂದ. ನಾನು ಜಾಸ್ತಿ ಏನ್ ಬಗ್ಲಿಲ್ಲ, ಒಂಚೂರು ಹಿಂಗ್ ಅಂದೆ. ನೀವೇ ನೋಡ್ಬಿಟ್ಟು ಕಿತ್ತಾಕಿ ಅನ್ಬಿಟ್ಟು ಸುಮ್ನೆ ಹಂಗೆ ನಿಂತ್ಕೊಂಡೆ. ಬಂದು ಗಾಡಿ ಮುಳ್ಳತ್ರ ಹಿಂಗ್ ಕೈ ಹಾಕ್ತವನು, ಕುತ್ಕೆ ಹಿಡ್ಕೊಬಿಟ್ಟ. ನಾನ್ ಚೈನ್ ಬಲ್ಗೈಲಿ ತುಂಬಾ ಪ್ರೆಸ್ ಮಾಡಿ ಹಿಡ್ಕೊಂಡಾಗ ಅವ್ನ್ ಏನ್ ಮಾಡ್ದ, ನನ್ ಫ್ರೆಂಡ್ ನ ಕರಿತಾ ಇದ್ಲೆ, ತಾಳಿ ಸರ ಕಿಲ್ತವನೆ, ಬಾ ಅಂತ ಜೋರಾಗಿ ಕಿರ್ಚಿದೆ. ಅವಳು ಜೋರಾಗಿ ಕಿರ್ಚ್ಕೊಂಡ್ ಓಡ್ ಬರಷ್ಟಲ್ಲಿ ಕತ್ತನ ಫುಲ್ಲು ರ್ಯಾಶ್ ಆಗಿ ಎಳ್ದ ಇದ್ರಿಂದ ಕೆಳಕ್ ಬಿದ್ಬಿಟ್ಟೆ ನಾನು. ಈ ಕಡೆ ನಂಗೆ ಕಾಲಲ್ಲಿ ಅವನ್ನ ಒದೆಯಕ್ಕೂ ಆಗ್ಲಿಲ್ಲ. ಅಂದ್ರೆ ತುಂಬಾ ಫೋರ್ಸಬಲಿ ಬೀಳಿಸ್ಬಿಟ್ಟ ಕೆಳಕ್ಕೆ. ಬೀಳಿಸ್ದಾಗ ನನ್ಗೆ ಎದ್ದು ಮತ್ತೆ ಇಮಿಡಿಯೇಟ್ ಎದ್ದು ಗಾಡಿನ ಹಿಂದಕ್ಕೆ ಎಳ್ಕೊಂಡು ಅವ್ರ ಹಿಂದೆ ತುಂಬಾ ನಾನು ಒಂದಷ್ಟು ದೂರ ಹೋದೆ. ಅರ್ಧ ಕಿಲೋಮೀಟರ್ ನಾನು ಏನ್ ಬಂದಿದ್ದೆ ದೇವಸ್ಥಾನದಿಂದ. ಹೇಳಿದ್ವಿ ಸರ್, ಅಲ್ಲಿ ಯಾರು ಇರ್ಲಿಲ್ಲ, ಅಷ್ಟೊಂದ್ ಜನ. ಅಲ್ಲಿ ಕಿರ್ಚ್ತಿದಾಗ ಇಡ್ಕೆಗೂಡಲ್ಲಿ ಕೇಳಿಸ್ತಂತೆ, ಬಟ್ ಯಾರೋ ಕುರಿ ಕಾಯೋರು ಅಂತ ಯಾರು ಬರ್ಲಿಲ್ಲ ಅಲ್ಲಿ. ನಾವ್ ಕಿರ್ಚಿದ್ದೆಲ್ಲ ಕೇಳಿಸ್ತು ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಗೊತ್ತಾಗ್ಲಿಲ್ಲ ಕಣಮ್ಮ, ನೀವ್ ಕಿರ್ಚಿದ್ದೆಲ್ಲ ನಮ್ಗ್ ಕೇಳಿಸ್ತು. ಆಮೇಲೆ ಇಬ್ರು ಹುಡುಗರು ನೋಡಿದಾರೆ ಅವ್ರನ್ನ, ತುಂಬಾ ಸ್ಪೀಡ್ ಆಗಿ ಹೋಗ್ತಿದ್ರು. ಅವ್ರ ಸ್ಪೀಡ್ಗೆ ನಾವ್ ಹೋಗಕ್ ಆಗ್ಲಿಲ್ಲ. ನಾವ್ ತುಂಬಾ ದೂರ ಹೋದ್ವಿ. ನನ್ ಫ್ರೆಂಡ್ ಉಕ್ಕಲ್ಗೆರೆ ಊರೊಳಗೆ ML ಉಂಡಿ ತನಕ ಹೋಗಿದ್ದಾರೆ. ML ಉಂಡಿಲಿ 3 ಕ್ರಾಸ್ ಐತೆ. ಯಾವ ರೋಡಿಗೆ ಹೋದ್ರು ಅಂತ ಗೊತ್ತಾಗಿಲ್ಲ. ಒಬ್ರಿಗೆ ಮಾತ್ರ ಚಿದ್ರಳ್ಳಿ ಗೇಟ್ ಹತ್ರ ಸಿಕ್ಕಿದ್ರಂತೆ. ಒಂದ್ ಗಾಡಿ ಪಾಸ್ ಆಗಿರೋದ್ ಗೊತ್ತಾಗಿದೆ ಅಷ್ಟೇ. ಸರಿ, ಹಾಗಾಗಿ ಅದಕ್ಕೆ ಮಾಹಿತಿ ತಿಳ್ಕೊಳಕ್ಕೆ ತಮ್ಮ ಹತ್ರ ಫೋನ್ ಮಾಡಿದೆ. ಆಯ್ತಮ್ಮ, ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ತನಿಖೆ ಮಾಡ್ತಾರೆ ಬಿಡಿ. ಕೊಟ್ಟಿದ್ದಾರೆ ಸರ್. ಅಲ್ಲಿ ನಿಮ್ಗೇನ ಅನುಮಾನ ಇದ್ರೆ ಒಂದಷ್ಟು ಗ್ರಾಮಸ್ಥರು ವಿಚಾರಿಸಿ. ಹಾಗಾಗಿ ನೀವು ಕೂಡ ಪೊಲೀಸರಿಗೆ ಸಹಕಾರ ಮಾಡೋದಂಗಾಗುತ್ತೆ. ನಾವ್ ಹೇಳ್ದೆ ಸರ್, ನೆನ್ನೆ 1-2 ಫೋಟೋ ತೋರ್ಸಿದ್ರು. ಅದ್ರಲ್ಲಿ ಒಬ್ಬ ಅವನ್ ತರಾನೇ ಇದ್ದ. ಹೇಳ್ದೆ ನಾನು. ಪೊಲೀಸ್ ಅವರೇ ತೋರ್ಸಿದ್ರು. ಯಾವ ಊರವ್ರು ಅವರು? ಗೊತ್ತಿಲ್ಲ ಸರ್ ಅದು. ಫೋಟೋ ತೋರ್ಸೋರು ನೀವ್ ಯಾವ ಊರವ್ರು ಈ ಹುಡುಗರು ಅಂತ ಕೇಳಿಲ್ವಾ? ಅದೇನೋ ಅಲ್ಲಿ ಬೆಳಕವಾಡಿ ಅಂತ ಇತ್ತು. ಅವ್ರು ಅದೇ ಕೆಳಗಡೆ ಇಟ್ಕೊಂಡಿರ್ತಾರಲ್ಲ, ಅದ್ರಲ್ಲಿ ಬೆಳಕವಾಡಿ ಅಂತ ಇತ್ತು. ಆ ಕಡೆ ಬೆಳಕವಾಡಿ ಅಂತ ಇತ್ತು. ಪ್ರಾಣಕ್ಕೆ ಅಪಾಯ ಆಗಿಲ್ಲ ತಾನೆ? ಇಲ್ಲ ಸರ್, ಕತ್ತೆಲ್ಲ ಸ್ವಲ್ಪ ಕಿತ್ತೋಗೈತೆ, ಕಿವಿ ಸ್ವಲ್ಪ ಏಟಾಗೈತೆ ಅಷ್ಟೇ. ಎಷ್ಟು ಬೆಲೆ ಬೀಳುತ್ತಮ್ಮ ಅದು ಅಮೌಂಟ್ ಸರ? ಸರ್ ಅದು 44-45 ಗ್ರಾಮ್ ಬರುತ್ತೆ. ಇವತ್ತಿನ ರೇಟ್ಗೆ ಒಂದ್ 280. ಅಲ್ಲಮ್ಮ, ನೀವು ಹೊರಗಡೆ ಹೋದಾಗ ಅಷ್ಟೆಲ್ಲ ಹಾಕೊಂಡು ಹೋಗ್ಬಾರ್ದಲ್ವಾ ಸರ್? ಒಂದ್ ಮಾಂಗಲ್ಯ ಸರ ಸರ್, ಮಾಂಗಲ್ಯ ಸರದಲ್ಲಿ ಮಾಂಗಲ್ಯ ಸರನೇ 35 ಗ್ರಾಮು. ಇನ್ ಬೇರೆ ಏನು ಚಿನ್ನ ಹಾಕಿರ್ಲಿಲ್ಲ. ಮಾಂಗಲ್ಯ ಸರದಲ್ಲೇ ತಾಳಿ, ಕಾಸು, ಗುಂಡು ಈ ತರ ಇತ್ತು. ಕಳ್ರೆ ಸರ್, ಅದ್ರಿಂದಾನೆ ಅಷ್ಟು ಅವ್ರಿಗೆ ನ್ಯಾಕ್ ಗೊತ್ತಿತ್ತು. ಎಳೆಯೋದು ರಬ್ಬಸದಲ್ಲೇ ಗೊತ್ತಾಯ್ತು ನನ್ಗೆ, ಅವ್ರು ಲೋಕಲ್ ಕಳ್ರು ಅಂತಾನೆ ಗೊತ್ತಾಯ್ತು. ಅಂದ್ರೆ ಅವ್ರು ನೋಡಕ್ ಆತರ ಅನ್ನಿಸ್ತಿಲ್ಲ, ಅದೇ ಏರಿಯಾದವ್ರ ತರ ಅನ್ನಿಸ್ತಾ ಇದ್ರು. ಇಲ್ಲ ಆ ಏರಿಯಾದಲ್ಲ ಅವ್ರು ಹೇಳ್ದಂಗೆ ನಿಮ್ ಇಷ್ಟಕ್ಕೆ ಅದು ಹಳೆ ಕಳ್ಕೊಂಡವ್ರು. ಆಯ್ತಮ್ಮ, ಹುಷಾರಾಗಿರಿ, ಮುಂದಕ್ಕೆ ಆತರ ಎಲ್ಲ ಇದ್ ಮಾಡ್ಬಿಡಿ, ಧೈರ್ಯ ತಗೊಳ್ಳಿ. ಹಾಗೇನೆ ಅವರೆಲ್ಲ ತನಿಖೆ ಮಾಡ್ತಾರೆ. ನಾನಮ್ಮ ನಾಗರಾಜ್ ಅಂತ ಬಂದೂರು ಪ್ರಜಾವಾಣಿ ರಿಪೋರ್ಟರು. ಹಾಗಾಗಿ ನನ್ಗೆ ವಿಷಯ ಗೊತ್ತಾಯ್ತು ಇವತ್ತು, ಅದಕ್ಕೆ ಸುದ್ದಿ ಮಾಡೋಣ ಅಂದ್ಬಿಟ್ಟು ತಮ್ಮ ಫೋನ್ ಮಾಡೋದು, ಮಾಹಿತಿ ತಗೊಂಡೆ. ಆಯ್ತಮ್ಮ, ಒಳ್ಳೇದಾಗ್ಲಿ, ಥ್ಯಾಂಕ್ ಯು.